ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಜೀವನದ ನಿಜವಾದ ಸಂತೋಷಗಳನ್ನು ಅನುಭವಿಸುವುದು. ಈ ದಿನದ ದೇವರ ವಾಕ್ಯ, ನನ್ನ ಮುಖದ ರಕ್ಷಣೆಯು ನನ್ನ ದೇವರು ಆಗಿರುವಾತನನ್ನು ನಾನು ಇನ್ನೂ ಕೊಂಡಾಡುವೆನು. ಕೀರ್ತನೆಗಳು 42ನೆಯ ಅಧ್ಯಾಯ 11ನೆಯ ವಚನ. ಜ್ಞಾನದ ಮಾರ್ಗಗಳು ಸಂತೋಷಕರವು, ಅವಳ ಎಲ್ಲಾ ದಾರಿಗಳು ಸಮಾಧಾನಕರವೂ ಆಗಿವೆ ಎಂದು ಜ್ಞಾನಿಯು ಹೇಳಿದ್ದಾನೆ. ದೇವರಿಗೆ ತೋರುವ ಭಕ್ತಿಯು ಆರೋಗ್ಯಕ್ಕೆ ಮತ್ತು ಜೀವನಕ್ಕೆ ಬೇಕಾಗಿರುವ ಸಾಮಾಜಿಕ ಸಂಬಂಧದ ಸಂತೋಷಕ್ಕೆ ಹಾನಿಯುಂಟು ಮಾಡುತ್ತದೆ ಎಂಬ ಅಭಿಪ್ರಾಯವನ್ನು ಅನೇಕರು ಹೊಂದಿರುತ್ತಾರೆ. ಆದರೆ ಜ್ಞಾನ ಮಾರ್ಗದಲ್ಲಿ ಮತ್ತು ಪರಿಶುದ್ಧ ಮಾರ್ಗದಲ್ಲಿ ನಡೆಯುವವರಿಗೆ ಭಕ್ತಿಯಾದರೂ ಎಲ್ಲಾ ವಿಧದಲ್ಲಿ ಲಾಭಕರವಾದದ್ದು, ಅದಕ್ಕೆ ಈಗಲೂ ಮುಂದೆ ಬರುವುದಕ್ಕೂ ಜೀವ ವಾಗ್ದಾನ ಉಂಟು ಎಂದು ವಾಕ್ಯವು ಹೇಳುತ್ತದೆ. ಅದು ಜೀವನದ ನಿಜವಾದ ಸಂತೋಷಗಳನ್ನು ಅನುಭವಿಸಲು ಸಹಾಯ ಮಾಡಬೇಕೆಂದು ಜೀವಪೂರ್ಣವಾಗಿರುತ್ತದೆ. ಅಂಥವರು ಲೋಕದ ಕೆಲವು ಉತ್ತೇಜಿಸುವ ಮನರಂಜನೆಗಳಿಗೆ ಮನಸ್ಸನ್ನು ತಿರುಗಿಸದಿದ್ದರೆ ಮನಸ್ಸಿನ ಗೊಂದಲದಿಂದ ಭಯದಿಂದ ತೊಂದರೆಗೊಳಗಾಗುವ ಹಾಗೆ ಅವರು ತೊಂದರೆಗೊಳಗಾಗುವುದಿಲ್ಲ ಮತ್ತು ಅವರು ವ್ಯರ್ಥವಾಗಿ ಕಳೆದುಹೋದ ವ್ಯರ್ಥ ವಿಷಯದಿಂದ ಕತ್ತಲಲ್ಲಿ ಇರುವವರ ಹಾಗೆ ಇರುವುದಿಲ್ಲ. ರೋಗಗ್ರಸ್ತ ಆಲೋಚನೆಗಳನ್ನು ಹೊಂದಿರುವ ಮತ್ತು ಸತ್ಯವೇದದ ಧರ್ಮವನ್ನು ಸರಿಯಾಗಿ ಪ್ರಕಟಿಸದ ಕ್ರೈಸ್ತರೆಂದು ಹೇಳಿಕೊಳ್ಳುವ ಅನೇಕ ಜನರಿರುವುದು ನಿಜ. ಅವರು ಯಾವಾಗಲೂ ಮೋಡದ ಕೆಳಗೆ ನಡೆಯುತ್ತಿರುತ್ತಾರೆ. ಚೈತನ್ಯಗಳ ಖಿನ್ನತೆ, ದೊಡ್ಡ ಪರೀಕ್ಷೆಗಳು ಮತ್ತು ತೀವ್ರವಾದ ಹೋರಾಟಗಳ ಬಗ್ಗೆ ದೂರು ನೀಡುವುದು ಒಂದು ಸದ್ಗುಣವೆಂದು ಅವರು ಭಾವಿಸುತ್ತಾರೆ. ಆದರೆ ಆ ಆಲೋಚನೆಗಳು ರಕ್ಷಕನ ಮಾತುಗಳಿಗೆ ಅನುಗುಣವಾಗಿ ಇಲ್ಲ. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು ಎಂದು ರಕ್ಷಕನು ಹೇಳಿದ್ದಾನೆ. ಕರಿಯ ನೆರಳು ಮತ್ತು ಕತ್ತಲೆಯನ್ನು ಅವರು ಪ್ರತಿಫಲಿಸದೆ ಬೆಳಕನ್ನು ಅವರು ಪ್ರತಿಫಲಿಸುವಂತೆ ಅವರು ಬೆಳಕಿನಲ್ಲಿ ನಡೆಯುವುದು ಮತ್ತು ಮನಸ್ಸಿನ ಹರ್ಷಚಿತ್ತತೆಯನ್ನು ಬೆಳೆಸಿಕೊಳ್ಳುವುದು ಎಲ್ಲರ ಕರ್ತವ್ಯವಾಗಿದೆ. ದೈವಭಕ್ತಿಯು ಆರೋಗ್ಯದ ನಿಯಮಗಳೊಂದಿಗೆ ಸಂಘರ್ಷ ಮಾಡುವುದಿಲ್ಲ, ಬದಲಾಗಿ ಅದು ಅವುಗಳೊಂದಿಗೆ ಹೊಂದಾಣಿಕೆಯಲ್ಲಿರುತ್ತದೆ. ಜನರು ಎಂದಾದರೂ 10 ಆಜ್ಞೆಗಳ ನಿಯಮಗಳಿಗೆ ವಿಧೇಯರಾಗಿದ್ದರೆ ಅವರು ತಮ್ಮ ಜೀವನದಲ್ಲಿ ಈ 10 ಆಜ್ಞೆಗಳ ತತ್ವಗಳನ್ನು ಪಾಲಿಸಿದ್ದರೆ ಈಗ ಲೋಕವನ್ನು ಆವರಿಸಿರುವ ರೋಗದ ಶಾಪವು ಇರುತ್ತಿರಲಿಲ್ಲ. ಮನಸ್ಸನ್ನು ನಿರಾಶೆಯಿಂದ ಹೊರತರಲು ಕ್ಷುಲ್ಲಕವಾದ ವಿನೋದಗಳು ಅಗತ್ಯವೆಂದು ಮನುಷ್ಯನು ಹೇಳಿಕೊಡಬಹುದು ಮತ್ತು ಮನಸ್ಸು ಈ ರೀತಿ ಸ್ವಲ್ಪ ಮಟ್ಟಿಗೆ ನಿಜವಾಗಿಯೂ ಬೇರೆಡೆಗೆ ತಿರುಗಬಹುದು. ಆದರೆ ಆ ಉತ್ಸಾಹವು ಮುಗಿದ ನಂತರ ಮನಸ್ಸು ಶಾಂತರೂಪ ತಾಳುತ್ತದೆ, ಆತ್ಮಸಾಕ್ಷಿಯು ಎಚ್ಚರಗೊಳ್ಳುತ್ತದೆ ಮತ್ತು ಇದು ಆರೋಗ್ಯವನ್ನು ಅಥವಾ ನಿಜವಾದ ಸಂತೋಷವನ್ನು ಪಡೆಯುವ ಮಾರ್ಗವಲ್ಲ ಎಂದು ಆತ್ಮಸಾಕ್ಷಿಯು ತನ್ನ ಧ್ವನಿಯನ್ನು ಕೇಳಿಸಿಕೊಳ್ಳುವಂತೆ ಹೇಳುತ್ತದೆ. ಮನಸ್ಸನ್ನು ಪ್ರಚೋದಿಸುವ ಅನೇಕ ಮನೋರಂಜನೆಗಳಿವೆ, ಆದರೆ ಅದನ್ನು ಖಿನ್ನತೆಯು ಖಚಿತವಾಗಿ ಹಿಂಬಾಲಿಸುತ್ತದೆ. ಮನರಂಜನೆಯ ಇತರ ಬಗೆಗಳು ಎಂದರೆ ಅವು ಮುಗ್ಧತೆ ಮತ್ತು ಆರೋಗ್ಯವಾಗಿರುವುದೇ ಆಗಿರುತ್ತದೆ. ಆದರೆ ದೈಹಿಕ ವ್ಯಾಯಾಮವನ್ನು ನೀಡುವ ಉಪಯುಕ್ತವಾದ ಶ್ರಮವು ಮನಸ್ಸಿನ ಮೇಲೆ ಹೆಚ್ಚು ಪ್ರಯೋಜನಕಾರಿ ಪ್ರಭಾವವನ್ನು ಬೀರುತ್ತದೆ. ಅದೇ ಸಮಯದಲ್ಲಿ ಅದು ಸ್ನಾಯುಗಳನ್ನು ಬಲಪಡಿಸುತ್ತದೆ, ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ ಮತ್ತು ಆರೋಗ್ಯದ ಚೇತರಿಕೆಯಲ್ಲಿ ಅದು ಪ್ರಬಲವಾದ ಕಾರ್ಯಭಾರಿ ಎಂದು ಸಾಬೀತುಪಡಿಸುತ್ತದೆ. ಒಳ್ಳೆಯದನ್ನು ನೋಡುವಂತೆ ದಿವಸಗಳನ್ನು ಪ್ರೀತಿ ಮಾಡಿ ಜೀವವನ್ನು ಕೋರುವ ಮನುಷ್ಯನು ಯಾರು? ನೀತಿವಂತರು ಕೂಗುತ್ತಾರೆ, ಆಗ ಕರ್ತನು ಕೇಳಿ ಅವರ ಎಲ್ಲಾ ಇಕ್ಕಟ್ಟುಗಳೊಳಗಿಂದ ಅವರನ್ನು ಬಿಡಿಸುತ್ತಾನೆ ಎಂದು ವಾಕ್ಯವು ಹೇಳುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.